ಶಾಮಂತಕ ಮಣಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಿಗೆ ಬರೋದು ಶ್ರೀಕೃಷ್ಣ. ಈ ಮಣಿ ಭೂಮಿಗೆ ಬಂದಿದ್ದು ಹೇಗೆ ಅನ್ನೋದು ಗೊತ್ತಾ? ನಿಜಕ್ಕೂ ಆ ಮಣಿಗೆ ಪ್ರಕೃತಿ ವಿಕೋಪಗಳನ್ನು ತಡೆಯೋ ಶಕ್ತಿ ಇದೆಯಾ? ದಿನಕ್ಕೆ 896 kgಯಷ್ಟು ಚಿನ್ನವನ್ನು ತಯಾರಿಸುವ ಶಕ್ತಿ ಈ ಮಣಿಗೆ ಇದೆಯಾ? ನಿಜವಾಗ್ಲೂ ಈ ಶಾಮಂತಕ ಮಣಿ ಈಗ ಎಲ್ಲಿದೆ? ಲಂಡನ್ನ ಮ್ಯೂಸಿಯಂನಲ್ಲಿರುವ ಕೊಹಿನೂರು ವಜ್ರ ಹಾಗೂ ಶಾಮಂತಕ ಮಣಿ ಎರಡೂ ಒಂದೇನಾ? ಈ ರೀತಿಯ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದು ದ್ವಾಪರ ಯುಗದ ಸಮಯ. ಶ್ರೀಕೃಷ್ಣನ ಮಥುರಾ ನಗರದಲ್ಲಿ ಸತ್ರಾರ್ಜಿತನೆಂಬ ಮಹಾನ್ ಭಕ್ತನಿರ್ತಾನೆ. ಅವನು ಸೂರ್ಯದೇವನ ಕುರಿತು ಕಠೋರ ತಪಸ್ಸನ್ನ ಮಾಡಿ ಅವರನ್ನ ಒಲಿಸ್ಕೋಬೇಕು ಅಂತ ಇದ್ದ. ತಪಸ್ಸಿಗೆ ಮೆಚ್ಚಿದ ಸೂರ್ಯದೇವರು ಅವನ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಸತ್ರಾರ್ಜಿತನಿಗೆ ತುಂಬಾ ಖುಷಿಯಾಗುತ್ತೆ. ಸೂರ್ಯದೇವನ ಕೊರಳಲ್ಲಿ ಒಂದು ಅದ್ಭುತವಾದ ಚಮತ್ಕಾರಿ ಮಣಿಯನ್ನ ನೋಡ್ತಾನೆ. ಸೂರ್ಯದೇವನ ಹತ್ತಿರ ಆ ಮಣಿಯನ್ನೇ ವರವಾಗಿ ಬೇಡಿ ಪಡಿತಾನೆ. ಸೂರ್ಯದೇವ ಆ ಮಣಿಯನ್ನ ವರವಾಗಿ ಕೊಡುತ್ತಾ ಹೇಳ್ತಾರೆ, ನೋಡು ಸತ್ರಾರ್ಜಿತ, ಇದು ಸಾಮಾನ್ಯ ಮಣಿಯಲ್ಲ, ಇದೇ ದೈವತ್ವದ ಅಂಶ ಹೊಂದಿರುವ ಶಾಮಂತಕ ಮಣಿ. ಈ ಮಣಿ ಎಲ್ಲಿರುತ್ತೋ ಅಲ್ಲಿ ಪ್ರಕೃತಿ ವಿಕೋಪಗಳು ಬರೋದಿಲ್ಲ. ಹಾಗೆ ಈ ಮಣಿ ದಿನಕ್ಕೆ 896 kgಯಷ್ಟು ಚಿನ್ನವನ್ನ ಉತ್ಪಾದಿಸುತ್ತೆ ಅಂತ ಹೇಳಿ ಸತ್ರಾರ್ಜಿತನಿಗೆ ಆಶೀರ್ವದಿಸಿ ಸೂರ್ಯದೇವರು ಅಲ್ಲಿಂದ ಹೊರಡ್ತಾರೆ. ಇದಾಗಿ 2 ದಿನಕ್ಕೇನೆ ಸತ್ರಾರ್ಜಿತ ದ್ವಾರಕೆಗೆ ಬರ್ತಾನೆ. ಸತ್ರಾರ್ಜಿತನ ಕೊರಳಲ್ಲಿದ್ದ ಶಾಮಂತಕ ಮಣಿಯನ್ನ ಶ್ರೀಕೃಷ್ಣರು ನೋಡ್ತಾರೆ. ಅದರ ವೈಶಿಷ್ಟ್ಯತೆ ಶ್ರೀಕೃಷ್ಣನಿಗೆ ಅರ್ಥ ಆಗುತ್ತೆ. ಆ ಮಣಿಯನ್ನ ದ್ವಾರಕೆಯ ಸಮೃದ್ಧತೆ ಹಾಗೂ ದ್ವಾರಕೆಯ ಜನರ ಖುಷಿಗಾಗಿ ಬಳಸುವಂತೆ ಕೇಳ್ಕೋತಾರೆ. ಅದಕ್ಕೆ ಒಪ್ಪದ ಸತ್ರಾರ್ಜಿತನು, ಇದು ನನ್ನ ತಪಸ್ಸಿಗೆ ಸಿಕ್ಕ ಫಲ, ಇದನ್ನು ನಾನು ಹೇಗೆ ಬೇರೆಯವರಿಗೆ ನೀಡಲಿ ಎಂದು ಹೇಳ್ತಾನೆ. ಇದನ್ನ ಅರಿತ ಶ್ರೀಕೃಷ್ಣ ಸರಿ ಎಂದು ಆ ವಿಷಯವನ್ನ ಅಲ್ಲಿಗೆ ಬಿಡ್ತಾರೆ. ಇದಾಗಿ ಕೆಲವು ದಿನಗಳ ನಂತರ ಸತ್ರಾರ್ಜಿತನ ತಮ್ಮನಾದ ಪ್ರಸೇನನು ಆ ಮಣಿಯನ್ನ ಧರಿಸಿ ಬೇಟೆಗೆಂದು ಹೊರಡ್ತಾನೆ. ಕಾಡಿನಲ್ಲಿ ಕೆಂಪಾಗಿ ಹೊಳಿತಿದ್ದ ಆ ಮಣಿಯನ್ನ ಕಂಡು ಒಂದು ಸಿಂಹವು ಅವನ ಮೇಲೆ ದಾಳಿಯನ್ನ ಮಾಡುತ್ತೆ. ಅವನನ್ನ ಕೊಂದು ಆ ಮಣಿಯನ್ನ ತಗೊಂಡೋಗುತ್ತೆ. ಆ ಕಾಡಿನ ಅಧಿಪತಿಯಾದ ಜಾಂಬವಂತನು ಸಿಂಹದ ಬಾಯಲ್ಲಿದ್ದ ಆ ಮಣಿಯನ್ನ ನೋಡ್ತಾರೆ. ಆ ಸಿಂಹವನ್ನ ಕೊಂದು ಆ ಮಣಿಯನ್ನ ಜಾಂಬವಂತರು ಕಸಿದುಕೊಳ್ತಾರೆ. ಜಾಂಬವಂತರು ತ್ರೇತಾಯುಗದಲ್ಲಿ ಶ್ರೀರಾಮನ ಭಕ್ತರಾಗಿರ್ತಾರೆ. ಅಷ್ಟೇ ಅಲ್ಲ, ರಾಮ ಹಾಗೂ ರಾವಣರ ಮಧ್ಯೆ ನಡೆದ ಯುದ್ಧದಲ್ಲಿ ಇವರು ಪ್ರಮುಖವಾಗಿ ಭಾಗವಹಿಸಿರ್ತಾರೆ. ತ್ರೇತಾಯುಗದಲ್ಲಿ ಜಾಂಬವಂತರಿಗೆ ಶ್ರೀರಾಮಚಂದ್ರ ದ್ವಾಪರ ಯುಗದಲ್ಲಿ ಬಂದು ನಾನು ನಿನ್ನನ್ನ ಭೇಟಿಯಾಗ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ. ಹಾಗಾಗಿ ಶ್ರೀರಾಮರ ಬರುವಿಕೆಗಾಗಿ ಜಾಂಬವಂತರು ಆ ಕಾಡಿನಲ್ಲಿ ಕಾಯ್ತಾ ಇರ್ತಾರೆ. ಶ್ರೀರಾಮರಿಗೆ ಕೊಡೋದಕ್ಕೋಸ್ಕರ ಆ ಮಣಿಯನ್ನ ತನ್ನ ಮಗಳಾದ ಜಾಂಬವತಿಗೆ ಉಡುಗೊರೆಯಾಗಿ ಕೊಟ್ಟಿರ್ತಾರೆ. ಇನ್ನು ಈ ಕಡೆ ತನ್ನ ತಮ್ಮನ ಸಾವಿನ ಸುದ್ದಿಯನ್ನು ಕೇಳಿದ ಸತ್ರಾರ್ಜಿತ ಶಾಮಂತಕ ಮಣಿಗೋಸ್ಕರ ಶ್ರೀಕೃಷ್ಣರೇ ಈ ಕೆಲಸವನ್ನ ಮಾಡಿರೋದು ಅಂತ ತಪ್ಪಾಗಿ ಅನುಮಾನ ಪಡ್ತಾನೆ. ಇದನ್ನ ಕೇಳಿದ ದ್ವಾರಕೆಯ ಜನ ಮನ ಬಂದಂತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಶ್ರೀಕೃಷ್ಣರೇ ಈ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಹೇಳಿ ಕಾಡಿನ ಕಡೆ ಹೊರಡ್ತಾರೆ. ಹೀಗೆ ಪ್ರಸೇನನು ಮರಣಿಸಿದ ಜಾಗಕ್ಕೆ ಬಂದು ಶ್ರೀಕೃಷ್ಣ ಇಳಿತಾರೆ. ಅಲ್ಲಿ ಸಿಂಹದ ಹೆಜ್ಜೆ ಗುರುತುಗಳನ್ನು ನೋಡಿದ ಶ್ರೀಕೃಷ್ಣ ತಮ್ಮ ದಿವ್ಯ ದೃಷ್ಟಿಯಿಂದ ಅಲ್ಲಿ ಏನಾಗಿತ್ತು ಅನ್ನೋದನ್ನ ತಿಳ್ಕೊತಾರೆ. ಹೆಜ್ಜೆ ಗುರುತುಗಳನ್ನ ಹಿಂಬಾಲಿಸಿಕೊಂಡು ಹೋದ ಶ್ರೀಕೃಷ್ಣ ಒಂದು ಗುಹೆಯ ಮುಂದೆ ಬಂದು ನಿಲ್ತಾರೆ. ಆ ಗುಹೆಯ ಒಳಗೆ ಶಾಮಂತಕ ಮಣಿಯನ್ನ ಹಿಡಿದು ಕೂತಿದ್ದ ಜಾಂಬವತಿಯನ್ನ ನೋಡ್ತಾರೆ. ಶ್ರೀಕೃಷ್ಣನನ್ನು ನೋಡಿ ಜಾಂಬವತಿ ಕಿರಿಚಿಕೊಳ್ಳುತ್ತಾಳೆ. ಮಗಳು ಕಿರುಚಿದನ್ನು ಕೇಳಿ ಜಾಂಬವಂತರು ಅಲ್ಲಿಗೆ ಬರ್ತಾರೆ. ಶ್ರೀಕೃಷ್ಣ ಹಾಗೂ ಜಾಂಬವಂತರ ಮಧ್ಯೆ ಘೋರ ಯುದ್ಧ ಶುರುವಾಗುತ್ತೆ. ಈ ಯುದ್ಧ 28 ದಿನಗಳ ಕಾಲ ಭಯಂಕರವಾಗಿ ನಡೆಯುತ್ತೆ. ಕೊನೆಗೆ ಜಾಂಬವಂತರು ತಮ್ಮ ಸೋಲನ್ನ ಒಪ್ಪಿಕೊಳ್ತಾರೆ. ಆಗ ಶ್ರೀಕೃಷ್ಣ ತ್ರೇತಾಯುಗದ ಶ್ರೀರಾಮನ ರೂಪದಲ್ಲಿ ಜಾಂಬವಂತರಿಗೆ ದರ್ಶನ ನೀಡ್ತಾರೆ. ಶ್ರೀಕೃಷ್ಣನೇ ಶ್ರೀರಾಮನೆಂಬ ಸತ್ಯವನ್ನ ಅರಿತ ಜಾಂಬವಂತ
ಶ್ರೀರಾಮರ ಪಾದ ಕೆರಗುತ್ತಾರೆ. ಮುಂದೆ ತಮ್ಮ ಮಗಳಾದ ಜಾಂಬವತಿಯನ್ನ ಶ್ರೀಕೃಷ್ಣನೊಂದಿಗೆ ಮದುವೆಯನ್ನ ಮಾಡಿಸಿ ಶಾಮಂತಕ ಮಣಿಯನ್ನ ಕಾಣಿಕೆಯಾಗಿ ಕೊಡ್ತಾರೆ. ಅಲ್ಲಿಂದ ಶ್ರೀಕೃಷ್ಣ ದ್ವಾರಕೆಗೆ ಬಂದು ಸತ್ರಾರ್ಜಿತನಿಗೆ ನಡೆದದ್ದೆಲ್ಲ ಹೇಳಿ ಆ ಶಾಮಂತಕ ಮಣಿಯನ್ನ ಹಿಂದಿರುಗಿಸುತ್ತಾನೆ. ಆಗ ಸತ್ರಾರ್ಜಿತ ತನ್ನ ಮೂರ್ಖತನಕ್ಕೆ ಪಶ್ಚಾತ್ತಾಪವನ್ನ ಪಟ್ಟು ಶಾಮಂತಕ ಮಣಿಯನ್ನ ಶ್ರೀಕೃಷ್ಣರಿಗೆ ಮರಳಿ ಕೊಟ್ಟು ತಮ್ಮ ಮಗಳಾದ ಸತ್ಯಭಾಮೆಯನ್ನ ಶ್ರೀಕೃಷ್ಣರೊಂದಿಗೆ ಮದುವೆ ಮಾಡಿಸ್ತಾರೆ. ಶಾಮಂತಕ ಮಣಿಯನ್ನ ಪಡೆಯಲು ಶ್ರೀಕೃಷ್ಣ ಒಪ್ಪೋದಿಲ್ಲ. ಹಾಗಾಗಿ ಆ ಮಣಿ ಸತ್ರಾರ್ಜಿತನ ಬಳಿಯೇ ಉಳಿದು ಬಿಡುತ್ತೆ. ಅದಾದ ನಂತರ ಶಿಶುಪಾಲ ಸತ್ರಾರ್ಜಿತನನ್ನು ಕೊಂದು ಆ ಮಣಿಯನ್ನ ತಗೊಂಡೋಗ್ತಾನೆ. ಶಿಶುಪಾಲನ ಮರಣದ ನಂತರ ಈ ಮಣಿ ಅಕ್ರೂರನಿಗೆ ಸಿಗುತ್ತೆ. ಶಾಮಂತಕ ಮಣಿಯು ಒಂದೇ ಕಾಲಘಟ್ಟದಲ್ಲಿ ಸೂರ್ಯದೇವನಿಂದ ಹಿಡಿದು ಅಕ್ರೂರರವರೆಗೂ 8 ಜನರ ಕೈಗೆ ಬಂದು ಸೇರುತ್ತೆ. ಈ ಮಣಿಯನ್ನ ಪಡೆಯಲು ಮರಣ, ದ್ವೇಷ, ವಂಚನೆ ಇವೆಲ್ಲ ನಡೆದೋಗ್ಬಿಡುತ್ತೆ. ಬ್ರಿಟಿಷ್ ಅಧಿಕಾರಿ ಕೆವಿನ್ ಅನ್ನುವಾತ ಶಾಮಂತಕ ಮಣಿ ಹಾಗೂ ಕೊಹಿನೂರು ವಜ್ರ ಎರಡೂ ಒಂದೇ ಎಂದು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಜನರು ಅದನ್ನೇ ನಂಬುತ್ತಾ ಬಂದಿದ್ರು. ಆದ್ರೆ ಈಗ ಅದು ನಿಜ ಅಲ್ಲ ಅನ್ನೋದು ಪ್ರೂವ್ ಆಗಿದೆ. ಇದಕ್ಕೆ 2 ಕಾರಣ ಇದೆ. ವಿಷ್ಣು ಪುರಾಣದ ಪ್ರಕಾರ ಸೂರ್ಯನಿಗೆ ಪ್ರಿಯವಾದ ಹರಳೆಂದ್ರೆ ಅದು ರೂಬಿ, ಅದನ್ನ ಮಾಣಿಕ್ಯ ಅಂತಾನೂ ಕರೀತಾರೆ. ಕೊಹಿನೂರು ವಜ್ರ ಅದು ರೂಬಿ ಅಲ್ಲ ಅನ್ನೋದು ಪ್ರೂವ್ ಆಗಿದೆ. ಹಾಗಾಗಿ ಇವೆರಡೂ ಒಂದೇ ಅಲ್ಲ ಅಂತ ಹೇಳ್ಬೋದು. ಇನ್ನು 2ನೇ ಕಾರಣಕ್ಕೆ ಬಂದ್ರೆ, ಸತ್ರಾರ್ಜಿತನ ತಮ್ಮ ಪ್ರಸೇನನನ್ನು ಕೊಲ್ಲಲು ಕಾರಣ ಅವನ ಕೊರಳಲ್ಲಿ ಕೆಂಪಾಗಿ ಹೊಳಿತಿದ್ದ ಶಾಮಂತಕ ಮಣಿ. ಅದನ್ನ ನೋಡಿ ಸಿಂಹ ಅವನ ಮೇಲೆ ಎರಗಿದ್ದು. ಭಾಗವತ ಪುರಾಣದಲ್ಲಿ ಕೆಂಪಾದ ರೂಬಿಯನ್ನ ಶಾಮಂತಕ ಮಣಿ ಎಂದು ವರ್ಣಿಸಲಾಗಿದೆ. ಕೊಹಿನೂರು ವಜ್ರ ಟ್ರಾನ್ಸ್ಪೆರೆಂಟ್ ಆಗಿರೋದ್ರಿಂದ ಕೊಹಿನೂರು ವಜ್ರಕ್ಕೂ ಶಾಮಂತಕ ಮಣಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಪ್ರೂವ್ ಆಗಿದೆ. ಹಾಗಾದ್ರೆ ಶಾಮಂತಕ ಮಣಿ ನಿಜವಾಗ್ಲೂ ಎಲ್ಲಿದೆ ಅಂತ ಗೊತ್ತಾ? ಶ್ರೀಕೃಷ್ಣನ ಮಾತಿನಂತೆ ಅಕ್ರೂರರು ಯಜ್ಞ ಯಾಗಾದಿಗಳು ಹಾಗೂ ದಾನ ಧರ್ಮಗಳನ್ನ ಮಾಡ್ತಾ ಒಂದು ದಿನ ಸಾವನ್ನಪ್ತಾರೆ. ಆ ನಂತರ ಶಾಮಂತಕ ಮಣಿ ಇಲ್ಲೇ ಇದ್ರೆ ಗಾಂಧಾರಿಯ ಶಾಪ ಫಲಿಸೋದಿಲ್ಲ ಅಂದುಕೊಂಡು ಶ್ರೀಕೃಷ್ಣ ಆ ಮಣಿಯನ್ನ ಶಾಂಬಾಲ ಎಂಬ ಊರಿಗೆ ಕಳಿಸಿಕೊಡ್ತಾರೆ. ಇದೇ ಊರಿನಲ್ಲಿ ನಾರಾಯಣ ತಮ್ಮ 10ನೇ ಅವತಾರವಾದ ಕಲ್ಕಿಯ ರೂಪದಲ್ಲಿ ಜನ್ಮ ತಾಳೋದು ಅನ್ನೋ ಮಾತಿದೆ. ನಿಮಗೆ ಈ ಶಾಮಂತಕ ಮಣಿಯ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.